ನೋಡಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೋಡ್ಬಿಟ್ಟು ಮಾತಾಡೋದೇ ಮರ್ತೋಗ್ಬಿಟ್ಟವ್ರು. ಇನ್ನು ಅದೇ ಗುಂಗಲ್ ಅವರು ಇಂಗ್ಲಿಷ್ ಮಾತಾಡಲ್ಲ, ನಮ್ಗೆ ಇಂಗ್ಲಿಷ್ ಬರಲ್ಲ. ಕೂಡ ಮಲ್ಲಿ ಅಂತೆ, ಮಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಲವ್ ಥೈಲ್ಯಾಂಡ್. ಥೈಲ್ಯಾಂಡ್ ಅಲ್ಲಿ ಏನು ಹುಡುಗಿರು ಬಿಕ್ನಿ ಹಾಕೊಂಡಿರ್ತಾರೆ. ಮತ್ತೆ ನನ್ನ ರೀಲ್ಸ್ ಎಲ್ಲ ಈ ಕಡೆ ದೇಶಕ್ಕೆ ಬರಲ್ಲ. ಏನೇನು ಸಿಕ್ತೋ ಅವನೇ ಹುಡುಕ್ತಾನೆ ಅಪ್ಪ. ಕ್ಯಾಬ್ ಬಂದು ಹೊರಗಡೆ ಕಾಯ್ತಾ ಇದ್ದಾರೆ. ನಾವು ಯಾರು ಥೈಲ್ಯಾಂಡ್ಗೆ ಹೆಂಡ್ತಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಇವ್ರೆಂತ ಇಮಿಗ್ರೇಷನ್ ಅಲ್ಲಿ ನಮ್ಮ ಹತ್ರ ಅಮೌಂಟ್ ಇದೆ ಅಂತ ತೋರಿಸೋದಕ್ಕೆ ಬೇಕು. 150 ರೂಪಾಯಿ ಕೊಟ್ಟು ಒಂದು ಮ್ಯಾಂಗೋ ಕೂದ್ಬಿಟ್ಟು ಹಾಕೊಟ್ಬಿಟ್ಟು ಅಮ್ಮ ಪಾಸ್ಪೋರ್ಟ್ ಅಲ್ಲಿ ಇವ್ರ ಫೋಟೋ ನೋಡ್ಬಿಟ್ಟು ಕೇಳಿರೋದು. ಬಂದ್ಬಿಟ್ಟು ಹಿಂಗೆ ಹೊಟ್ಟೆ ಉಳಿಸ್ತೀರಾ ನಿಮ್ಗೆ ಅನ್ಸಲ್ವಾ? ಒಂದೊಂದಿನ ಒಂದೊಂದ್ರಲ್ಲಿ ಉಳಿಸ್ಕೊತೀನಿ. ಅದನ್ನ ಯಾರು ಕೇಳಿದ್ರು ಒಂದೊಂದ್ ದಿನ ಒಂದೊಂದ್ರಲ್ಲ. ಇದೆಲ್ಲ ಇದ್ರದ್ದು ಸೀ ಫುಡ್. ಇದನ್ನ ಟ್ರೈ ಮಾಡ್ತೀರಾ ನೋಡಿ. ನನಗೆ ಕೊಡಿ, ನಾನು ಇದೀನಲ್ಲ ಟೈಗರ್ ನಾನಾ ಅಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಮುಂದಕ್ಕೆ ಹೋಗ್ರಪ್ಪ, ತಿಂದಿದ್ದು ಸಾಕು ಅಂತ. ಲವ್ ಹುಷಾರ್ ಕಣೋ, ಬಾಯಿಗೆ ಹಾಕ್ಬಿಟ್ಟತು. ಹೆಂಡತಿ ಜೊತೆ ಫೋಟೋ ತಗೊಳಕ್ ಮಾತ್ರ ಓಡ್ ಬಂದ್ಬಿಟ್ರು. 50 ಬದ್ದು ಇದು ಕೊಡಿಸ್ತಾರಂತೆ, ನಾನು 500 ಬದ್ದು ಕೊಡಿಸ್ಬೇಕಂತೆ, 100 ಮಾಡಿಸ್ಬೇಕಂತೆ. ರೀಲ್ಸ್ ಅಲ್ಲಿ ನೋಡಿದಾರಂತೆ. ಗೈಸ್, ನಮ್ಮ ರೀಲ್ಸ್ ಥೈಲ್ಯಾಂಡ್ ಅಲ್ಲಿ ಕೂಡ ಫೇಮಸ್. ಸಾಕು, ನಾನು ಇಂಗ್ಲಿಷ್ ಆಫ್ ಮಾಡಿದೆ. ಈ ಚಾಕ್ಲೇಟ್ ತಗೊಳ್ಳೋ ದುಡ್ಡಲ್ಲಿ ಎಣ್ಣೆ ತಗೊಂಡಿರೋ ಮನೆಯವರೆಲ್ಲ ಒಂದೇ ಸಲ ಸ್ವಲ್ಪ ಕೊಡ್ಬಿಟ್ಟು ಚಾಕ್ಲೇಟ್ ಅಂತೆ ಚಾಕ್ಲೇಟ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತು ನಾವು ಈ ಕುಳಿನ ಕರ್ಕೊಂಡು ಹೊರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಯಾವ ದೇಶಕ್ಕೆ ಬಿಟ್ಬಿಟ್ಟು ಬರ್ಲಿ ಬಗ್ಗೆಮ್ಮ? ಎಲ್ಲೋ ಕರ್ಕೊಂಡು ಹೋಗ್ತಾ ಇದೀವಿ, ಎಲ್ಲ ಬಿಟ್ಕೊಂಡು. ಓಕೆ, ಸೊ ನಾವು ಇವಾಗ ಆಕ್ಚುಲಿ ಥೈಲ್ಯಾಂಡ್ ಹೋಗ್ತಾ ಇದೀವಿ. ಒಂದು ಸ್ಮಾರ್ಟ್ ಟ್ರಿಪ್ ತರ, ಅಂದ್ರೆ ಏನಂತಂದ್ರೆ ಒಂದು ಟ್ರಾವೆಲ್ ಏಜೆನ್ಸಿ ಅವರು ನಮಗೆ ಒಂದು ಒಳ್ಳೆ ಪ್ಯಾಕೇಜ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟ್ರಿಪ್ಗೆ ಹೋಗ್ತಾ ಇದೀವಿ. ಸೊ ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ ಕರೆಕ್ಟಾಗಿ 2 ಗಂಟೆ 35 2 ಗಂಟೆ 35 ನಿಮಿಷ ಕ್ಯಾಬ್ ಬಂದು ಹೊರಗಡೆ ಕಾಯ್ತಾ ಇದೆ. ನಾವು ಬ್ಲಾಗ್ ಮಾಡ್ಕೊಂಡು ಕೊಟ್ಟಿದೀವಿ. ಸೊ ಇದು ಒಂದು ಒಳ್ಳೆ ಏನು ಟ್ರಿಪ್ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಅಂಡ್ ಇವಾಗ ಭಾಗ್ಯಮ್ಮನ ಎಬ್ಸಿರೋ ತಪ್ಪಿಗೆ ಬೈಸ್ಕೊಂಡು ಉಗಿಸ್ಕೊಂಡು ಸದ್ಯ ಹೊಡಿದೇನೆ ಇಷ್ಟೊತ್ತಿಗೆ ಎದ್ಬಿಟ್ಟು ಕಳಿಸ್ಕೊಡ್ತಾವ್ರೆ. ಸೊ ಹೋಗ್ತಾ ಆ್ಯಂಡ್ ಜಾಲಿಯಾಗಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಆ್ಯಂಡ್ ನಮ್ಮ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತಲೂ ತೋರಿಸ್ತೀನಿ. ತುಂಬ ಜನ ಅನ್ಕೋತಾ ಇರ್ತೀರ, ಏನೋ ಮನೋಜ್ ಈಗ ತಾನೇ ರೀಸೆಂಟಾಗಿ ಮದುವೆ ಆಗ್ಬಿಟ್ಟು ಬಾಲಿ ತಾನೇ ಹನಿಮೂನ್ಗೆ ಹೋಗ್ಬಿಟ್ಟು ಬಂದಿದ್ಯಾ, ಮತ್ತೆ ಹೋಗ್ತಿದ್ಯಾ ಅಂತ. ಹನಿಮೂನ್ಗಲ್ಲ, ಇದು ನಾರ್ಮಲ್ ಟ್ರಿಪ್ಪು. ಸೊ ಯಾರು ಕಳಿಸ್ಕೊಡ್ತಾ ಇರೋದು ಆ್ಯಂಡ್ ಐ ಮೀನ್ ಯಾವ ಏಜೆನ್ಸಿಯವರು ಏನು ಎತ್ತ ಎಲ್ಲ ಹೇಳ್ತೀನಿ. ಆ್ಯಂಡ್ ಟ್ರಿಪ್ ಹೆಂಗಿರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರಿ. ಮಲ್ಲಿ ಅವ್ರ ಹಸ್ಬೆಂಡು ಬೆಳ್ಳು ಕಾಣ್ತವ್ರೆ. ಏನೋ ಮಲ್ಲಿ ಅವ್ರ ಮದ್ವೆ ಆದ್ಮೇಲೆ ಅಂತೂ ಪಿಂಪಲ್ ಮೇಲೆ ಪಿಂಪಲ್ ಬರ್ತಾವೆ. ಹೆಂಗೆ ಓಕೆ, ಸೊ ಇವಾಗ ಯಾವ ಕಂಟ್ರಿ ಹೋಗ್ತಿರೋದು? ಗೊತ್ತಿಲ್ಲದೆ ಕರೆದ ತಕ್ಷಣ ಬರ್ತೀಯ ನೀನು. ಸೊ ಇವಾಗ ಆಕ್ಚುಲಿ ನಾವು 3 ಜನನು ಕೂಡ ಥೈಲ್ಯಾಂಡ್ ಹೋಗ್ತಾ ಇದೀವಿ. ಸೊ ಎಲ್ರಿಗೂ ಶಾಕ್ ಆಗೋದೇನು ಅಂತಂದ್ರೆ, ಗಂಡ ಹೆಂಡತಿ ಇಬ್ರು ಶೂ ಪೂಜಲ್ ಕರಡ ಬಿಟ್ಟು ಇನ್ನೊಂದು ಡೌಟ್ ಇರುತ್ತೆ, ಯಾರು ಥೈಲ್ಯಾಂಡ್ಗೆ ಹೆಂಡ್ತಿಂಗ್ ಕರ್ಕೊಂಡು ಹೋಗ್ತಾರಲ್ಲ. ನಾವು ಹೋಗ್ತಾ ಇರೋದು ಫುಕೆಟ್. ಸೊ ಅಲ್ಲಿರೋಂಥ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾ ಇದೀವಿ. ನಾವು ಯಾವುದೇ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕಂತ ಹೋಗ್ತಿಲ್ಲ. ಇವ್ರೊಬ್ರನ್ನ ಕಳಿಸ್ಬಿಡ್ತೀವಿ, ಅದಕ್ಕೆ ಸಪರೇಟ್ ರೂಮ್ ಮಾಡ್ಬಿಟ್ಟಿದೀವಿ. ನಮ್ಮಿಬ್ರಿಗೆ ಸಪರೇಟ್, ಇವನೇ ಸಪರೇಟ್. ಅವನಿಗೆ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಫೈನಲಿ ನಾವು ಫುಕೆಟ್ಗೆ ಬಂದು ಲ್ಯಾಂಡ್ ಆದ್ವಿ. ಆ್ಯಂಡ್ ಈಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದೊಂದು ಏನು ಇಮಿಗ್ರೇಷನಲ್ಲಿ ನಮ್ಮ ಹತ್ರ ಅಮೌಂಟ್ ಇದೆ ಅಂತ ತೋರಿಸೋದಕ್ಕೆ ಬೇಕು. ಆ್ಯಂಡ್ ಇಲ್ಲಿ ಎಷ್ಟು ದಿವಸ ಇರ್ತೀವಿ ಅಂತ ಅವ್ರಿಗೂ ಗೊತ್ತಿರಬೇಕಲ್ಲ, ಇಲ್ಲ ಅಂತಂದರೆ ಒದ್ದೋಡಿಸ್ತಾರೆ ವಾಪಸ್. ಅದಕ್ಕೆ ನಾನು ಇಂಡಿಯಾದಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ. ನಾನು INR ಇಂದ ಥಾಯ್ ಬಾತ್ಗೆ ಕನ್ವರ್ಟ್ ಮಾಡಿದ್ದು. ಇವರು USD ಇಂದ ಮಾಡಬೇಕು. ನೋಡಿ, US ಡಾಲರ್ಸ್ ಇದೆ ನನ್ನ ಹತ್ರ. ಸೊ ಇದರಿಂದ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ, ಎಷ್ಟು ಲಾಭನೋ ಲಾಸೋ ಗೊತ್ತಿಲ್ಲ. ಆ್ಯಂಡ್ ನೀವೇನಾದರೂ ಬರೋ ಥರ ಇದ್ದರೆ ಬ್ಯಾಂಗ್ಳೂರಲ್ಲಿ ಲೋಕಲಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಬಿಡಿ, ಕಡಿಮೆ ರೇಟ್ಗೆ. ನನಗೆ ಆಲ್ಮೋಸ್ಟ್ 18,000ಕ್ಕೆ 2,500 ರೂಪಾಯಿ ಲಾಸ್. ಅದೇ ಹೊರಗಡೆ ಆಗಿದ್ರೆ 1,000 ಅಥವಾ ಒಂದು 500 ರೂಪಾಯಿ ಮುಗ್ದೋಯ್ತಿತ್ತು. ಸೊ ನೀವು ಹೊರಗಡೆ ಅಂತಂದ್ರೆ ಏನು ಗೊತ್ತಾ, ಏರ್ಪೋರ್ಟ್ ಬಿಟ್ಟು ನೀನು ಎಲ್ಲಿ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಲಾಸ್ ಆಗುತ್ತೆ ನನಗೆ. ಅವರೇ ಹೇಳ್ತಾ ಇದ್ರು, ನೀವು ಹೊರಗಡೆ ಎಲ್ಲಾದರೂ ಎಕ್ಸ್ಚೇಂಜ್ ಮಾಡ್ಕೊಬರ್ಬೇಕು ತಾನೆ, 250ರಿಂದ 300 ರೂಪಾಯಿ ಮುಗ್ದೋಗ್ತಿತ್ತು, ನೀವು ಇಲ್ಲಿ ಬಂದು 2,500 ರೂಪಾಯಿ ಎಂದು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು ಅವರು. ಫೈನಲಿ ನಾವು ಬಂದಿರೋದು ಫುಕೆಟ್ಗೆ. ಫುಕೆಟಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದಾಯ್ತು. ಅರೌಂಡ್ 11,000 ರುಪೀಸ್ ಏನೋ ಬಂತು, ಅದು ಥೈ ಬಾತಲ್ಲಿ. ನಾವು ಖರ್ಚು ಮಾಡಿರೋದು 40,000.
ಹಾಂ ಸಮಥಿಂಗ್ ನಿಯರ್ ಟು. ಆಮೇಲೆ ಇಲ್ಲಿ ಬಂದ್ವಿ, ಇವರು ಆ್ಯಕ್ಚುಲಿ ಯಾರೋ ಒಬ್ರು ಐ ಮೀನ್ ಲಗೇಜ್ ಹುಡ್ಕೋದೇ ಸ್ವಲ್ಪ ಟೈಮ್ ಆಗೋಯ್ತು, ಲಗೇಜ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲದೆ. ಆ್ಯಂಡ್ ಇಲ್ಲಿ ಬಂದು ಇಮಿಗ್ರೇಷನ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ, ದೇವಸ್ಥಾನದಲ್ಲಿ ಇನ್ನೊಂದೇನು ಅಂತಂದ್ರೆ ಕೆಲವು ಕಡೆ ಇಂಟರ್ನ್ಯಾಷನಲ್ ಟ್ರಿಪ್ ನಾವು ಹೋಗಿದ್ದಾಗ ನಮ್ಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಎಕ್ಸ್ಪ್ರೆಸ್ ಬೇರೆ ಸಪ್ರೇಟ್ ಆಗಿರುತ್ತೆ, ಬೇಗ ಬೇಕು ಅಂತಂದ್ರೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಬಟ್ ಇಲ್ಲ ಅದೂ ಇಲ್ಲ ಫೆಸಿಲಿಟಿ. ಅದೇನೋ VIP ಅಂತ ಬೇರೆ ಇತ್ತು, ಬಟ್ ಅದು ಹೆಂಗೆ ಏನು ಅಂತ ಯಾರೂ ಇಲ್ಲ ಅಲ್ಲಿ ಹೇಳೋರು. ಸೊ ಫೈನಲಿ ಬಂದ್ವಿ, ಒಂದು ಆಲ್ಮೋಸ್ಟ್ 1 hour 10 minutes 1 hour 20 minutes ಗಾಡಿ ವೆಯ್ಟ್ ಮಾಡ್ತಿದೀವಿ. ಟೈಮ್ 12:30 ಆಗಿದೆ, ಇನ್ನ ಟಿಫನ್ ಮಾಡಿಲ್ಲ. ನೈಟ್ 1:30 ಹೊರಗಡೆ ಬಂದ ತಕ್ಷಣ ಅವರು ಏನು ಟ್ರಾವೆಲ್ಸ್ ಅವರು ಅವ್ರ ಪರ್ಸನ್ ಇರ್ತಾರಲ್ಲ, ಅವ್ರು ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಅವರೇ ಅಂತ. ಸೊ ನಾವೇ ಬಂದು ಹುಡುಕಿದ್ವಿ. ಇಟ್ ವಾಸ್ ನೈಸ್. ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಸುಸ್ತಾ ಇದೈತೆ, ಹೊಟ್ಟೆ ಸಿದೈತೆ. 3 ಗಂಟೆ ಕಾಯಿಸಿದ್ವಿ, 3 ಗಂಟೆ 2 ಗಂಟೆ ಇಲ್ಲಿ ಬಂದ್ವಿ ಏನಾದ್ರು ತಿನ್ನೋಣ ಅಂತ. ಇಲ್ಲಿ ಬಂದಮೇಲೆ ಎಲ್ಲ ಬರೀ ಫಿಶಿ ನನಗೆ ಬರೀ ಕೆಲಸ. ಸೊ ಇವಾಗ ನಾವು ಯಾವುದೋ ಒಂದು ಮಾಲಿಗೆ ಕರ್ಕೊಂಬಂದಿದ್ದಾರೆ. ಈ ಮಾಲಲ್ಲಿ 1 hour ಟೈಮ್ ಕೊಟ್ಟಿದ್ದಾರೆ. 1 hour ಏನು ಬೇಕೋ ತಿನ್ನಿ, ಎಷ್ಟು ಬೇಕೋ ತಿನ್ನಿ ಅಂತ ಹೇಳ್ಬಿಟ್ಟು. ಸೊ ಈಗ ಮಾಲಲ್ಲಿ ಏನೇನು ಸಿಗುತ್ತೆ ನೋಡಿಕೊಂಡು ತಿನ್ನಬೇಕು. ಆ್ಯಕ್ಚುಲಿ ಇವತ್ತು ಬೇಜಾರೇನು ಅಂತಂದರೆ ಮಂಡೇ ನಾನ್ ವೆಜ್ ತಿನ್ನಂಗಿಲ್ಲ. ಅದೇ ವೆಜ್ಜು ಫ್ರೈಡ್ ರೈಸ್ ಒಂದು ಮಾತ್ರ ಚೆನ್ನಾಗಿರುತ್ತಂತೆ, ಪ್ರಸಾದ್ ಹೇಳಿದ್ರು. ಸೊ ವಿ ಕ್ಯಾನ್ ಟ್ರೈ ದಟ್. ಏನಿದು ತಿಂಡಿ ತೊಗೊಂಬಾರೋ ಅಂದ್ರೆ ನೀನು ಯಾರೋ, ನೀನು ಮಾವಿನ ಹಣ್ಣು ತೊಗೊಂಬಂದಿದ್ಯಲ್ಲೋ. ಹೆಲ್ತಿ ಫುಡ್. ಅಯ್ಯ ನಿನ್ನ ಮಕ್ಕನ್ನ ಸ್ಟಿಕ್ಕಿ ರೈಸ್ ಎಲ್ಲಿದೆ ಅಂತ ಹುಡುಕಿ ನೋಡೋಣ. ಓಹೋ ಏನು ಇಷ್ಟೊಂದು ರೈಸ್ ಕೊಟ್ಬಿಟ್ಟವ್ರೆ. ಸೋಮವಾರದ್ದು ಸಿಕ್ಕಿರೋದು ಹೆಚ್ಚು ವೆಜ್ಜಲ್ಲಿ. ಯಾಕಪ್ಪ ನಾವು ಈಗ ವೆಜಿಟೇಬಲ್ ಬಿರಿಯಾನಿ ಆರ್ಡರ್ ಮಾಡಿಲ್ವಾ? ಇಲ್ಲಿನ ಲೋಕಲ್ ಫುಡ್ ವೆಜ್ ಹೇಳ್ತಿರೋದು ನಾನು. ಓ ಹಂಗೆ ಹೇಳ್ತಾ ಇದೆಯಾ? ಆದರೂ ರೈಸ್ ತುಂಬ ಜಾಸ್ತಿ ಆಯ್ತು ಕಣ ಗೈಸ್. ನೋಡಿ ಗೈಸ್, ರೈಸ್ ಎಷ್ಟೊಂದಿದೆ, ಅದು ತುಂಬಿ ತುಳುಕ್ತಾ ಇದೆ. ನಾನು ಹೋದ್ನ ಹೊಟ್ಟೆ ಬೇರೆ ಸಿಕ್ಕಿತ್ತು. ಫೋಟೋದಲ್ಲಿ ಹೆಂಗಿತ್ತು ಅಂತಂದ್ರೆ ಇಷ್ಟು ರೈಸು, ಇಷ್ಟು ಮ್ಯಾಂಗೋ, ಒಂದು 70 ಬಾತದಿತ್ತು, 80 ಬಾತದಿತ್ತು, ಒಂದು 100 ಬಾತದಿತ್ತು. 70 ಬಾತಲ್ಲಿ ಇಷ್ಟು ರೈಸ್ ಇತ್ತು, 100 ಬಾತಲ್ಲಿ ಜಾಸ್ತಿ ರೈಸ್ ಐತೆ ಮುಗಿತ್ತು. 100 ಬಾತ್ ಕೊಟ್ಬಿಟ್ಟು ತಗೊಂಡ್ರೆ 250 ರೂಪಾಯಿ ಕೊಟ್ಟು ಒಂದು ಮ್ಯಾಂಗೋ ಕೂದ್ಬಿಟ್ಟು ಹಾಕೊಟ್ಬಿಟ್ಟು ಅಮ್ಮ. 100 ಬಾತು, ಇಲ್ಲಿ 250 ರೂಪಾಯಿ ಆಲ್ಮೋಸ್ಟ್. ಅದೇನದು ಎಳ್ಳು? ಮ್ಯಾಂಗೋಗೆ ಎಳ್ಳು ಹಾಕತ್ತಾರ? ಇದೇನು ಅಂತ ಕೇಳಿದೆ. ಹಾಲ್ ಥರ ಐತೆ. ಇದೇನು ಅಂತಂದ್ರೆ ಪೀನಟ್ ಅಂತ. ಫಸ್ಟ್ ಟೇಸ್ಟ್ ನೋಡು ಒಂಚೂರು, ಸುಮ್ಮನೆ ಹಾಕೊಂಬಿಟ್ಟು ಆಮೇಲೆ ತಿನ್ನಕ್ಕಾಗ್ದಿರೋ ಥರ ಮಾಡ್ಕೊಬೇಡ. ಏನು ಮಾಡ್ತಿದ್ಯಾ ಯಶು? ತಿನ್ನೋಕ್ಕಂತೂ ಹೊಟ್ಟೆ ತುಂಬಲ್ಲ, ಫೋಟೋ ಆದ್ರೂ ಹಿಡ್ಕೊಳ್ಳೋಣ ಅಂತನಾ? ಇಲ್ಲಿ ಬಂತು. ಇದೇನು ಒಳ್ಳೆ ಬೇಲ್ಪುರಿ ಥರ ಐತೆ. ವೆಜಿಟೇಬಲ್ ಬಿರಿಯಾನಿ ಏನು ಬೆಂಗಳೂರಲ್ಲಿ ಹೆಂಗಿರುತ್ತಾ? ಹೌದಾ? ನಾಟ್ ಬ್ಯಾಡ್. ಸೊ ಫೈನಲಿ ನಾನು ಚೂಸ್ ಮಾಡೋದು ಕಷ್ಟ ಆಗಿದೆ. ಸೊ ಫೈನಲಿ ಈ ಹೋಟೆಲ್ಗೆ ನಾವು ಬಂದಿದ್ದೀವಿ. ಇದೇ ಹೋಟೆಲು 3 ಸ್ಟಾರ್ ಹೋಟೆಲ್ ಅಂತೆ. ಸೊ ಫೈನಲಿ 3 ಸ್ಟಾರ್ ಹೋಟೆಲ್ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದುಬಿಟ್ರು. ಈ ಹೋಟೆಲ್ಗೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಅಕೊಮಡೇಷನ್ ಹೆಂಗಿದೆ ಅಂತ ನೋಡಬೇಕು. ನೋಡೋಣ ಬನ್ನಿ. ಬಾ ಕನ್ನಡದ ಕ್ವರ ನೋಡಿ. ಸೊ ಈಗ 1000 ಬಾತ್ ಕೊಡಬೇಕಂತ ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ ಕೊಡು. ನೀನು ನನಗೆ ಕೇಳಿಲ್ಲ, ನಿನ್ನಂಗೆ ಕೇಳಿದ್ದು. ನೀವು ಸೇರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಪಾಸ್ಪೋರ್ಟಲ್ಲಿ ಫೋಟೋ ನೋಡೋದೇ ಕೇಳಿರೋದು. ಸೊ ಇದು ನಮ್ಮ ರೂಮು ನೋಡಿ, 3 ಸ್ಟಾರ್ ಹೋಟೆಲ್ ಅಂತೆ. ಸೊ ಹಾಗೆ ಮಿಸ್ಟರ್ ಯಶು ಡಾರ್ಲಿಂಗದ್ದು ಪಕ್ಕದ ರೂಮು. ಹಾಯ್ ಮಿಸ್ಟರ್ ಯಶು, ಹೌ ಆರ್ ಯು ಡೂಯಿಂಗ್? ಯಾಕೆ ಬಂದ್ರಿ ನನ್ನ ರೂಮ್ ಒಳಗೆ? ಅಲ್ಲ, ಡಬಲ್ ಬೆಡ್ರೂಮ್ ಕೊಟ್ಟವ್ರೆ, ಆದರೂ ಒಬ್ಬನೇ ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ. ಬಂದ್ಬಿಟ್ಟು ಹಿಂಗೆ ಹೊಟ್ಟೆ ಉಳಿಸ್ತೀರಾ? ನಿಮ್ಗೆ ಏನೋ ಅನ್ಸಲ್ವಾ? ಏನು ಅನ್ಸ್ಬೇಕಪ್ಪ? ಏನ್ತೀಗ ಅದೇ ನಿನ್ನ ಯಾರು ಕೇಳಿದ್ರ? ಅಲ್ಲ, ಡಬಲ್ ಬೆಡ್ರೂಮ್ ಇದೆ, ಡಬಲ್ ಏನೋ ಇದು ಕೊಟ್ಟಿದ್ದಾರೆ, ಏನದು ಟವಲ್ನ ಒಂದಿನ ನಾಳೆಗೊಂದಿನ ನಾಳೆ ಇಲ್ಲ, ನಾಳೆಗೂ ಕೊಡ್ತಾರೆ. ಪರವಾಗಿಲ್ಲ, ಒಂದೊಂದು ದಿನ ಒಂದೊಂದ್ರಲ್ಲಿ ಉಳಿಸ್ಕೊತೀನಿ. ಅದು ಯಾರು ಕೇಳಿದ್ರು? ಒಂದೊಂದು ದಿನ ಒಂದೊಂದ್ರಲ್ಲ, ಒಂದಿಂದ 2 ಸಲ ಒರೆಸ್ಕೊಳಕ್ಕೆ. 2 ಸತಿ ಸ್ನಾನ ಮಾಡ್ಕೊಂಡು ಉಳಿಸ್ಕೊತೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್? AC ಆನ್ ಆಗಿಲ್ಲ ನೋಡು, ಅದನ್ನೇ ಹೇಳಕ್ ಬಂದೆ. ಪರವಾಗಿಲ್ಲ, ನಾನು ಮಾಡ್ಕೊತೀನಿ, ನನಗೆ ಸತ್ಯ ಇಲ್ಲ. ಓಕೆ, ನಿದ್ದೆ ಮಾಡಬೇಕಾ? 6 ಗಂಟೆವರೆಗೂ ಬರಬೇಡಿ, ಮುಂದೆ ಬರ್ಕೋಬೇಕು ನಾನು. ಯಾಕೋ ಡೌಟ್ ಹೊಡಿತದಲ್ಲ, 2 ಅವರಲ್ಲಿ ಏನಾದರೂ ಆನ್ಲೈನ್ ಬುಕ್ಕಿಂಗ್ ಮಾಡ್ತಿದ್ಯಾ ಏನು? ಹೋಗಿ. ಓಕೆ, ಬಾಯ್. ಬಾಯ್. ಸೊ ಗೈಸ್, ಇದು ನಮ್ಮ ರೂಮು. ಸೊ ನಾವು ನಮ್ಮ ರೂಮಲ್ಲಿ, ಅವರ ರೂಮಲ್ಲಿ. ನಮ್ಮ ಹುಡುಗಿ ಎಲ್ಲೋಯ್ತು? ಓ, ಇಲ್ಲೇ ಇದೆ. ಸಕ್ಕ ಇದೆಲ್ಲ. ಇಷ್ಟು ಹೈಟ್ ಬೇರೆ ಕೊಟ್ಟಿದ್ದಾರೆ, 6 ಫ್ಲೋರ್. ಗೈಸ್, ಇವಾಗ ನಮ್ಮ 2ನೇ ಜಾಗಕ್ಕೆ ಬಂದಿದ್ದೀವಿ. ಫಸ್ಟ್ನೇದು ಮಾಲು. ಇವಾಗ ಇದು ಯಾವುದೋ ಸ್ಟ್ರೀಟ್, 10 ನಿಮಿಷ ಟೈಮು ಅಂತ ಅಂದರು ಅವರು. ಇಲ್ಲ, ಇಲ್ಲಿ ನೋಡಿ ಪಿಗ್ಗು ಮತ್ತು ಕೋಳಿ ಫೋಟೋ ಹಾಕಿದ್ದಾರೆ.
ಅಲ್ಲಿದೆಯಲ್ಲ ಇದೇನು ಮೋಮೋಸಾ? ಕ್ಯಾಬೇಜ್, ಪೊಟ್ಯಾಟೊ, ಕಾರ್ನ್, ಹೊಟ್ಟೆ ಹಸಿದಿದೆ. ನಾನು ಬೇರೆ ಮಧ್ಯಾಹ್ನ ಇಷ್ಟೇ ಎಷ್ಟು ತಿಂದಿರೋದು. 10 ನಿಮಿಷ ಅವ್ರು ಇನ್ನೂ ಬೇಯಿಸ್ಕೊಡೋಕ್ಕೆ ಟೈಮ್ ಬೇಕು. ನಾವು ತಿನ್ನೋಕ್ಕೆ ಏನು ಬೇಡಕ್ಕ. ಫ್ರೂಟ್ಸ್ ಇದೆ ನೋಡಿ. ಇದು ಈ ಫ್ರೂಟು ಲೀಚಿ. ಲಿಚ್ಚಿ. ಫ್ಯಾಷನ್ ಫ್ರೂಟ್ ಜ್ಯೂಸ್ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಅದಕ್ಕೆ ಏನು ಹಾಕೋರೋ ಏನೋ. ಹಾಂ, ವಾಟ್ ಡು ಯು ಮೀನ್? ಇದು ಫಸ್ಟ್ ನೀವು ತಗೊಳ್ಳಿ. ಅದು ಚೆನ್ನಾಗಿದ್ರೆ ಅದು ತಗೋಣ, ಇಲ್ಲಾಂದ್ರೆ ನಾನು ಬೆರಿಸ್ ಚೆನ್ನಾಗಿದ್ರೆ ತಗೋತೀನಿ. ದುಡ್ಡು ನಿಂಗೆ ಕೊಡ್ತೀಯಾ? ಚೆನ್ನಾಗಿದ್ರೆ ನಾನು ಇನ್ನೊಂದು ಬಾಟ್ಲು ತಗೋತೀನಿ, ಇಲ್ಲಾಂದ್ರೆ ನಾನು ಬೆರಿಸ್ ತಗೋತೀನಿ. ಪ್ರಯೋಗ ಮಾಡಕ್ಕೆ ಅಲ್ಲ, ನಿಮ್ಮ ಫ್ಯಾಷನ್ ಎಲ್ಲ ಒಂದೊಂದು ತಗೊಳ್ಳೋಣ. ಕೇಳಿ ಅಲ್ಲಿ. ಎಲ್ಲ ಒಂದೊಂದು ತಗೊಂಡ್ರೆ ಎಷ್ಟು- ಎಲ್ಲರೂ ಎಷ್ಟು ಟೇಸ್ಟ್ ಕೇಳಿ? ಮಾಡ್ಬೋದು. ಹೌ ಮಚ್ ಇಸ್ ದಿಸ್? ನೋ ಡಿಸ್ಕೌಂಟ್. ಅವ್ರಿಗೆ ಅರ್ಥನೇ ಆಗಿಲ್ಲ. ಎಷ್ಟಂತೆ? 60 ಬಾತ್. ಯಪ್ಪ, ಊಟನೇ ಮಾಡ್ಬೋದಲ್ಲಣ್ಣ. ಇನ್ನು 40 ರೂಪಾಯಿ ಕೊಟ್ಬಿಟ್ಟು ನೋ ಫಿಕ್ಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಹೇಳಿ, ಅವ್ರ ಭಾಷೆಲಿ ಹೇಳಿ. ಕ್ಯಾನ್ ವಿ ಗೆಟ್ ಇಟ್ 50 ಬಾತ್? 60 bucks. No bargain. No bargain. ಏನು ಮಾಡೋಣ? ಬೇಡ ಬನ್ನಿ, ಇದು ನೀವು ಕುಡಿಲೇಬೇಕು ಅಂತಾರೆ ಕುಡೀರಿ. ಹಂಗೇನಿಲ್ಲ. ಸೊ ನಾನು ನೋಡಿದ್ನಲ್ಲ ಫಸ್ಟ್ ಟೈಮ್ ತುಂಬ ದಿವಸ ಆದ್ಮೇಲೆ, ಅದಕ್ಕೋಸ್ಕರ ಕೇಳೋದು. ಸ್ವಲ್ಪ ಹುಳಿನೂ ಬರುತ್ತೆ. ಇದೆಲ್ಲ ಲೈವ್ ಹಂಗೆ ಇದೆ. ಇದೆಲ್ಲ ಇದ್ರದ್ದು ಸೀ ಫುಡ್. ಇದ್ರೆ ಮರಂಗಿಲ್ವಾ? ಇದನ್ನ ಟ್ರೈ ಮಾಡ್ತೀರಾ ನೋಡಿ. ಇವತ್ತು ಸೋಮವಾರ ಬೇರೆ, ರಾಂಗ್ ಡೇ, ರಾಂಗ್ ಪ್ಲೇಸ್. ಇಲ್ಲೆಲ್ಲೋ ಮ್ಯಾಂಗೋ ರೈಸ್ ನೋಡ್ಬೇಕಣ. ಇದು ಅಷ್ಟೇ, ಎಲ್ಲ ಇದ್ರದ್ದು ಸೀ ಫುಡ್. ಶೂಶಿ ವೆಜ್ಜು ಇರುತ್ತೆ, ನಾನ್ ವೆಜ್ಜು ಇರುತ್ತೆ. ಎಲ್ಲ ಶಿಲೆಗಳನ್ನೇ ಶೂಟ್ ಮಾಡ್ತಾರೆ. ಅಲ್ಲಪ್ಪ, ಅಲ್ಲಿ ಏನೋ ಮಾರ್ತಾ ಇದ್ರಲ್ಲ ಅದನ್ನ ತೋರಿಸ್ತೇನೆ. ಏನ್ ಬೇಕೋ ಅದು ಶೂಟ್ ಮಾಡ್ತಾನೆ. ಅಣ್ಣ ಅವ್ರಿಗೆ ಮಾತಾಡ್ತಾರೆ. ನೋಡಿ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೋಡ್ಬಿಟ್ಟು ಮಾತಾಡೋದೇ ಮರ್ತೋಗ್ಬಿಟ್ಟವ್ರು. ಇನ್ನೂ ಅದೇ ಗುಂಗಲ್ ಅವರು ವ್ಯೂವರ್ಸು ಶಿಲೆಗಳನ್ನ ಶೂಟ್ ಮಾಡಿ ಅಂತ ಹೇಳಿಲ್ಲ, ಹೋಗಿರೋ ಜಾಗದ ಬಗ್ಗೆ ಶೂಟ್ ಮಾಡಿ ಅಂತ ಹೇಳಿದ್ರು. ಫ್ರೂಟ್ಸ್ ಇದೆ, ಫ್ರೂಟ್ಸ್ ತಗೊಂಡ್ಬಿಡೋಣ. 10 ನಿಮಿಷಕ್ಕೆ ಒಂದೇ ಬೇಗ ಸಿಗೋದು. 50 ಬಾತ್ಸ್ ಅಂತೆ. ಬಟ್ ಅದು 50. ಅಲ್ಲ, ಪೈನಾಪಲ್ ಕಮ್ಮಿ ಇರೋದು ನೋಡ್ತಾ ಇದ್ದೀನಿ. ಎಲ್ಲದ್ರಲ್ಲೂ ಅಷ್ಟೇ ಹಾಕಿರ್ತಾರೆ. ಇದೇ ಎತ್ಕೊಳ್ಳಿ, ಇದೇ ಚೆನ್ನಾಗಿದೆ. ಎಲ್ಲದರಲ್ಲೂ ನೀವು ಪೈನಾಪಲ್ ತಿನ್ನಲ್ವಾ? ನನಗೆ ಕೊಡಿ, ನಾನು ಇದೀನಲ್ಲ. ದುಡ್ಡು ಕೊಡೋದು ನಾನು, ತಗೊಳ್ಳೋದೀಗ. ಅಲ್ಲ, ನೀವು ತಿನ್ನಲ್ಲ ಅಂದ್ರಲ್ಲ, ಅದಕ್ಕೆ ಹೇಳಿದ್ದು. ಇದು ಬೇಡ, ಆರಿಸ್ನೇಣಿಗೆ ಎಷ್ಟು ಇದು? 50 bucks. 150 ರೂಪಾಯಿ ಕೊಡಬೇಕು ಇಂಡಿಯನ್ ಕರೆನ್ಸಿಲಿ. ನೋಡಿ ಗೈಸ್, ದಿಸ್ ಇಸ್ ದ ಕ್ಯಾಶ್. ಇದು US ಡಾಲರ್ಸ್. 50 ಅಲ್ವಾ ಅವ್ರು ಹೇಳಿದ್ದು? 50 ಬಾತ್. ಥ್ಯಾಂಕ್ ಯು. ನೀವು 50. ಫೈನಲಿ ನಾವಿಬ್ರು ಅದೇ ಆ್ಯಸ್ ಯೂಶಲ್, ನಂದು ಓಲ್ಡ್ ಡ್ರೆಸ್ಸು, ಇವ್ರದ್ದು ನ್ಯೂ ಡ್ರೆಸ್ಸು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ. ಈ ಕಳ್ಳ ನನ್ನ ಮಗ ವೇಟ್ ಮಾಡ್ತಿದ್ದೀರಿ ಅಂತನಾ? ಬಂದ ನೋಡಿ. ಓಹೋ ಹೀರೋ ಏನಾಯ್ತು? ಯಾವುದಾಯ್ತು ಕಾನ್ಸೆಪ್ಟು? ಓಲ್ಡ್ ಮನಿ ಕಾನ್ಸೆಪ್ಟಾ? ಈಗ ಟೈಗರ್ ಹತ್ರ ಫೋಟೋ ತಗೋಬೇಕಾ? ಟೈಗರ್ ನಾನಾ ಅಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಅವನು ಆ್ಯಕ್ಚುಲಿ ಹೇಳಿದ್ದ ನನಗೆ ಏನು ಅಂತಂದರೆ, ಓಲ್ಡ್ ಮನಿ ಕಾನ್ಸೆಪ್ಟಲ್ಲಿ ಬರ್ತಿದ್ದೀನಿ ನೋಡೋರಂತೆ ಅಂತ. ಈ ರೇಂಜಲ್ಲಿ ರೆಡಿಯಾಗಿ ಬರ್ತೀಯ ಅಂತ ಅನ್ಕೊಂಡಿದ್ದೀನಿ. ಈ ಶೆಕೆಲಿ ಈ ಥರ ಹಾಕೊಂಡಿದ್ದೀನಿ. ಫೋಟೋಸ್ ನಿಜವಾಗ್ಲೂ ಹೇಳ್ತಿರೋದು, ಎಷ್ಟು ಶೆಕೆ ಆಗ್ತಿದೆ ಅಂತಂದ್ರೆ ಒಂಥರ ಇರಿಟೇಟ್ ಆಗ್ತಿದೆ ತಾನೇ. ಟೆಂಪ್ರೇಚರ್ ಒಂದು 35 ಡಿಗ್ರಿ ಇರ್ಬೋದು ಅಷ್ಟೇ, ಬಟ್ ಜಾಸ್ತಿ ಬಿಸಿಲು ಅಂತ. ಹ್ಯೂಮಿಡಿಟಿ ಜಾಸ್ತಿ ಇದೆ. ವಾಮಿಟಿಂಗ್ ಫೀಲ್, ಮತ್ತು ಊಟ ಬೇರೆ ಸರಿ ಆಗ್ತಿಲ್ಲ. ಬೆಳಗ್ಗೆ ಊಟ ಸರಿಯಾಗಿರಲಿಲ್ಲ. ಹಸ್ವಾಗ್ತಾ ಇದೆ. ಬಟ್ ಆ್ಯಕ್ಚುಲಿ ಇದು ಊಟ ಸರಿ ಇಲ್ಲದೆ ಇರೋದಕ್ಕೆ ಪ್ರಾಬ್ಲಮ್ ಯಾರ್ದು ಅಲ್ಲ, ಹೋಟ್ಲು ಪ್ರಾಬ್ಲಮ್ಮು. ಹೋಟ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲೆಲ್ಲ ಫುಡ್ಡು ಹಾಗೆ ಅಂತೆ. ಇವ್ರ ಕಲ್ಚರ್ ಆ ರೀತಿ ಇರೋದು. ಇಲ್ಲೇನು ಅಂತಂದರೆ ಅರ್ಧಂಬರ್ಧ ಬೇಯಿಸಿರೋ ಮಾಂಸ ಕೊಡ್ತಾರೆ, ಅರ್ಧಂಬರ್ಧ ಎಣ್ಣೆ ತುಪ್ಪ ಎಲ್ಲ ಎಣ್ಣೆಲೆ ಬೇಯಿಸಿ ಕೊಡ್ತಾರೆ. ನೀರಲ್ಲಿ ನೀರಲ್ಲಿ ಬೇಯಿಸಲ್ಲ. ಫೈನಲಿ ಏನದು ಎಲಿಫೆಂಟ್ ಕ್ಯಾಂಪ್ನ ಮುಗಿಸಿದ್ವಿ. ಇವನ್ ಮಾತ್ರ ಲಕ್ಕಿ ಕಂಡ್ರಿ. ಯಾಕೆ ಕೇಳ್ರಿ, ಒಬ್ಬನೇ ಆರಾಮಾಗಿ ರಾಜನ್ ಥರ ಕುತ್ಕೋಬೋದು. ಅದೇನು ಪ್ರಾಬ್ಲಮ್, ಸಣ್ಣ ಇದ್ದಾರೆ. ಮತ್ತು ಇನ್ನೊಂದೇನು ಅಂತಂದ್ರೆ, ವಿಡಿಯೋ ನಾನು ತೆಗ್ದಂಗೆ, ಫೋಟೋ ನಾನು ತೆಗ್ದಂಗೆ ಗೈಸ್ ಏನಾಯ್ತು ಗೊತ್ತಾ? ಎಲ್ಲ ಎಲಿಫೆಂಟ್ ರೀಸನ್ ಕೊಡಬೇಕು. ಬಿಡು ತೆಗಿಯಕ್ ಬಿಡು ಬರೋದು ಒಲಿ. ಏನೇ ಆದ್ರೂ ತೆಗಿತಾರೆ ಅಷ್ಟೇ. ಆಯ್ತು ಬಿಡು, ಅದು ಬೇಡ ಬಿಡು ಒಲಿ. ಕೇಳಿಸ್ಕೊಳ್ಳಿ. ಆಯ್ತು, ಈ ಕಡೆ ಹಿಡ್ಕೋ. ಅಲ್ಲಿ ಅವ್ರುನು ಈ ಕಡೆಯಿಂದಾನೇ ಬಂದ್ರು. ಇಲ್ಲ, ನಾವು ನಾನು ಎಷ್ಟು ಎಷ್ಟು ಚೆನ್ನಾಗಿ ಚೆನ್ನಾಗಿ ತೆಗ್ದಿದ್ದೀನಿ ಮಾಡಿದ್ದೀವಿ. ಬಂದು ವೆಯ್ಟ್ ಮಾಡ್ತಾ ಇತ್ತು. ಅವರು ನಡಿ ಆಯ್ತು, ತ್ಯಾಗ ಮಾಡ್ಬಿಟ್ಟಿದ್ಯಾ ಬಿಡು ಮಗ. ಆಯ್ತು ಬಿಡು ಮಗ. ಗೋ ಅಂದ್ರು. ನಮಗೂ ಒಂದು ಇದ್ರ ನೇಮ್ ಕೂಡ ಮಲ್ಲಿ ಅಂತೆ. ಹಾ. ಮಲ್ಲಿ ನೋಡಿ ಇಲ್ಲಿ, ನೋಡಿ ಇಲ್ಲಿ. ಮಲ್ಲಿ ಎಲ್ಲಿ? ಇಲ್ಲಿ ಹಿಂದೆ ಬಚ್ಚಿಟ್ಕೊಳ್ಳೋ. ಎಲ್ಲ ಅದೇ ಬಿಚ್ಕೋತಾರೆ.
ಗೈಸ್ ನೋಡಿ ಇದನ್ನು ಈ ಥರ ತೆಗಿತಾರಂತೆ. ಗೋಡಂಬಿ ಟೇಸ್ಟ್ ಮಾಡ್ಬೋದಾ? ಇಲ್ಲಿ ಟೇಸ್ಟ್ ಕೊಡಲ್ಲ, ಇಲ್ಲಿ ಟೇಸ್ಟ್ ಅದನ್ನು ರಾ ಅವ್ರು ಅವಾಗಲೇ ಏನಂದ್ರು ಗೊತ್ತಾ, ಕಾರ್ನ್ ಫ್ಲೇವರ್. ಪೆರಿ ಪೆರಿ ಥರ ಟೊಮೊಟೊ ಸಾಸ್ ಟಾಮ್ ಯಾಮ್ ಅವ್ರು ಹೆಂಗೆ ಹೇಳಿದ್ದು ಗೊತ್ತಾ ಇಶು, ಮುಂದಕ್ಕೆ ಹೋಗ್ರಪ್ಪ ತಿಂದಿದ್ದು ಸಾಕು ಅಂತ. ಇದು ಚಾಕ್ಲೇಟ್ ಗೈಸ್, ಇದು ಕೋಕೋನೆಟ್ಟು. ಇಂಡಿಯಾದಲ್ಲಿ 150 ರೂಪಾಯಿ ತಾನೆ. ಬೇಡ, ಹಿಂದಿ ಮಾತಾಡ್ಬಿಟ್ರು. ಸೊ ಫೈನಲಿ ಯಾವುದೋ ಒಂದು ಟೆಂಪಲಿಗೆ ಕರ್ಕೊಂಬಂದಿದ್ದಾರೆ. ಯಾವ ಟೆಂಪಲ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಳಗಡೆ ಅಲೋಡ್ ಇಲ್ಲ ಅಂತ ಇದೆ ಅಲ್ವಾ ಒಳಗಡೆ? ಓಕೆ. ಸೊ ಇವಾಗ ಈ ಬಿಸಿಲಲ್ಲಿ, ಉರಿಯೋ ಬಿಸಿಲಲ್ಲಿ ಎಲ್ಲ ಕಡೆಯಿಂದ ಕಿತ್ಕೊಂಬತ್ತದೆ, ಏನು ಅಂತ ಕೇಳಬೇಡಿ, ಅರ್ಥ ಆಗಿರುತ್ತೆ. ಸೊ ಇವಾಗ ಒಳಗಡೆ ಹೋಗ್ತಾ ಇದೀವಿ, ಬನ್ನಿ ನೋಡ್ಕೊಂಬರೋಣ. ನೋಡಿ ಇಲ್ಲಿನ ಕಲ್ಚರ್ ಈ ಥರ ಅವರು ಅದರಲ್ಲಿ ಶೇಕ್ ಮಾಡಿ ಬೇಡ್ಕೊತಾರೆ ದೇವ್ರಿಗೆ. ನಾವು ಹೆಂಗೆ ಕೈ ಮುಗಿತೀವೋ ಅವ್ರು ಆ ಥರ ಒಳಗಡೆ ಏನೋ ಸ್ಟಿಕ್ ಇದೆ, ಅದನ್ನ ಹಿಂಗೆ ಅಳ್ಳಾಡಿಸಿ ಬೇಡ್ಕೊತಾರೆ. Italian. One half for one box, 90% half the worker bee and half the just only one queen. Queen is a bigger size, more than another bee, about 2 times or 3 times, different size, different color. But now we think she will stay somewhere inside the box. Per box we can get honey around 6 or 7. ಇವಾಗ ನಾವು ಇವನು ಥೈಲ್ಯಾಂಡಿಗೆ ಬಂದ್ಬಿಟ್ಟು ಶಿಫ್ಟ್ ಆಗ್ಬಿಟ್ಟು ಅವನಿಗೆ ಕರ್ನಾಟಕ ಮಾತಾಡ್ಬಿಟ್ಟು ಅವರೆಲ್ಲರೂ ಮಾತಾಡೋದು ಹೆಂಗೆ ಗೊತ್ತಾ, ಹಮಕಿ ಅಂತಾರ. ಸೊ ಆ ಭಾಷೆಗೆ ಇವನು ಆಲ್ಮೋಸ್ಟ್ ಕನ್ವರ್ಟ್ ಆಗ್ಬಿಟ್ಟಿದ್ದಾನೆ. ಸುಮ್ಮನೆ ಹೇಳಿದ್ದು. ಸೊ ಇವಾಗ ನಾವು ದೊಡ್ಡ ಬುದ್ಧ ಟೆಂಪಲ್ ಇಲ್ಲಿಗೆ ಬಂದಿದ್ದೀವಿ. ಬುದ್ಧನ ನಾನು ಆ್ಯಕ್ಚುಲಿ ತೋರಿಸ್ತೀನಿ, ಅದಕ್ಕೂ ಮುಂಚೆ ನಮ್ಮನ್ನು ನಾವು ತೋರಿಸ್ಕೊಳ್ಳೋಣ. ಸೊ ನಾವಿಬ್ಬರೇ ಇದ್ದೀವಿ ಅಂತ ಕನ್ಫ್ಯೂಸ್ ಆಗ್ಬಿಡಿ. ನಮ್ಮ ಹೆಂಡತಿ ಇಲ್ಲ, ಅವ್ರು ನೋಡಿ ಬಿಸಿಲು ಜಾಸ್ತಿ ಅಂತ ಕೈ ಅಡ್ಡ ಇಟ್ಕೊಂಡು ನಿಂತವ್ರೆ. ಇಲ್ಲ, ಅವರು ಯಾವಾಗಲೂ ಗಂಡನ ಗೆಲುವಿನ ಹಿಂದೆ ಇರಬೇಕು. ಮುಂದೆ ಅವ್ರು ಕಣೋ, ಹಿಂದೆ ಅಲ್ಲ. ಅಲ್ಲ, ನಾವು ತಿಳ್ಕೊಂಡ್ರೆ ಹಿಂದೆ. ಓ ಹಂಗೆ. ಓಕೆ. ಸೊ ಇವಾಗ ಏನೋ ಇಷ್ಟೊಂದು ಬೆಳ್ಳಗೆ ಕಾಣ್ತಾ ಇದ್ದೀವಿ. ಇದು ತೋರ್ಸ, ನಾವು ಬೆಳ್ಳಗೆ ಕಾಣಬೇಕಾದ್ರೆ ಅದ್ರ ತೋರ್ಸ, ಕಪ್ಗಿರುವಾಗಲೇ ತೋರಿಸ್ತೀವಲ್ಲ. ನೋಡಿ ಗೈಸ್, ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೀವಿ, ಬಟ್ ಆ್ಯಕ್ಚುಲಿ ಫುಲ್ ಟ್ಯಾನ್ ಆಗಿ ಹೋಗಿದ್ದೀವಿ. ನೋಡಿ ಆ ಥರ ಸೌಂಡ್ ಬರುತ್ತೆ ಗೈಸ್. ಅದನ್ನ ಚೆನ್ನಾಗಿ ಉಜ್ಜಿದ್ರೆ ಆ ಥರ ಸೌಂಡ್ ಬರುತ್ತೆ. ಝೂಮ್ ಮಾಡೋದು ಅಷ್ಟೇ, ಝೂಮ್ ಆಗೋದು. ಚೆನ್ನಾಗಿ ಉಜ್ಜಿಬಿಟ್ರು ಅಷ್ಟೊತ್ತಿಂದ. ಹೌದಾ? ಉಜ್ಬಿಟ್ಟು ಬಿಟ್ರಾ? ಅದು ರಬ್ ಮಾಡಬೇಕು ಫುಲ್ಲು, ಅವಾಗ ಸೌಂಡ್ ಬರೋದು ಆ ಥರ. ಸೊ ಈ ಪ್ಲೇಸಲ್ಲಿ ಬುದ್ಧನ ನೋಡೋದು ಮತ್ತು ಅದ್ರ ಸುತ್ತನೂ ಸುತ್ತಬೇಕಂದ್ರೆ ಹುಲಿನ, ಸಿಂಹನ ಕಾಡಲ್ಲಿ ನೋಡಿರ್ತೀರಾ, ನಾಡಲ್ಲಿ ನೋಡಿದ್ದೀರಾ? ಝೂವಲ್ಲೂ ನೋಡಿರ್ತೀರಾ. ಇಲ್ಲಿ ನೋಡಿದ್ದೀರಾ, ನಾವಲ್ಲ, ಅಲ್ಲಿ ನೋಡಿ ಮನೆ ಕಣೆ ಹೆಂಗೆ ಓದಾಡ್ತಾ ಇದೆ, ಕರ್ಗಿರಿ ಅಂತ ಹೇಳ್ಬೇಕು ಹುಷಾರು. ನೋಡಿ ಈಗ ಥೈಲ್ಯಾಂಡಲ್ಲಿ ಟೈಗರ್ ಪಾರ್ಕ್ ಐತೆ, ಸ್ಟಿಲ್ ಅಲ್ಲಿ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಟ್ರಕ್ಚರ್ ನೋಡಿ. ಹೇಳಿದ್ರೆ ಹುಲಿ ಪಾರ್ಟ್ ಇರುತ್ತಲ್ಲ, ಆ ಪಾರ್ಟನ್ನು ಮೇಲ್ಗಡೆ ಅಂದರೆ ಅರ್ಧ ಭಾಗದಿಂದ ಮೇಲ್ಗಡೆ ಫೇಸ್ ಪಾರ್ಟ್ ಏನಿರುತ್ತೆ ಅದನ್ನು ಮುಟ್ಟಬಾರ್ದಂತೆ. ಫೇಸಿಂದ ಹಿಡಿದು ಇಲ್ಲಿವರೆಗೂ ಮುಟ್ಟಂಗಿಲ್ಲ. ಆಮೇಲೆ ಕಣ್ಣಲ್ಲಿ ಕಂಡಿಟ್ಟು ನೋಡಬಾರ್ದಂತೆ. ಸೊ ಈ ಥರ ಎಲ್ಲ. ಆಮೇಲೆ ಫ್ಲ್ಯಾಶ್ ಫೋಟೋ ತೆಗಿಯಂಗಿಲ್ಲ ಅಂತ. ಫ್ಲಾಶ್ ಫೋಟೋ ತೆಗಿಬಾರ್ದು. ಹೆಣ್ಣು ನೋಡ್ತಾ ನೋಡೋದು, ಅದು ಸ್ಮಾಲ್ ಟೈಗರ್ ಅನ್ಸುತ್ತೆ. ಜೀವ ಬಂತ ಅವ್ರಿಗೆ, ಜೀವ ಬಾಯಿಗೆ ಬಂತು. 3 ಅಲ್ಲೇ ಕರ್ಕೊಂಡು ಒಬ್ಬೊಬ್ಳು ಓಡಾಯ್ತೋಳು. ನೀವು ಒಬ್ಬಳೇ ಹೆಂಡ್ತಿ ಇರೋದು, ನಿಧಾನಕ್ಕೆ ಬನ್ನಿ, ಗ್ರೂಪಲ್ಲಿ ಹೋಗ್ಬೇಕು ಅಂತ ಹೇಳೋರು ತಾನೆ ಅವರು. ಹೆಂಗ್ ಓಡಾಯ್ತೋಳು? ಅದು ಭಯ ಇಲ್ವಾ ನಿಮಗೆ ಹುಲಿ ಸಿಂಹ ಕಂಡ್ರೆ? ಅಲ್ಲ ಇವಾಗ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ನಿಮ್ಮನ್ನೇ ನೋಡ್ತೈತೆ ಅದು. ಈಗ ಬರುತ್ತೆ ನೋಡಿ, ಕೈ ತೋರಿಸ್ಬಾರ್ದು. ನೋಡ್ಬಾರ್ದಂತೆ. ಏನಣ್ಣ ನೀವು ಇಷ್ಟು ಎದುರ್ಕೋತಿದ್ದೀರಾ? ಹುಲಿ ಕಣೋ ಅದು, ನೀನೇನೋ ಇವ್ರ ಕಣ್ಣು ಹಂಗೆ ಐತಲ್ಲ ನೋಡಿ. ಬತ್ತೈತೆ. ಕೂತ್ಕೊಳ್ಳಿ ಅಣ್ಣ. ಹೆಂಗ ಅನಿಸ್ತಾ ಇದೆ? ಲೋ ಹುಷಾರ್ ಕಣೋ, ಬಾಯಿಗೆ ಹಾಕ್ಬಿಟ್ಟತು, ನಮ್ಗೆ ಹೇಳ್ತಾ ಇದ್ದೆ. ಏನಪ್ಪ ಅದು ನೋಡಿದ ತಕ್ಷಣ ಇದೆಲ್ಲ ಗಡ ಏನೋ ಹೇಳ್ತಾ ಇದ್ದೆ. ನೀನೇನು ಮಾಡಬೇಡ, ಸುಮ್ಮನೆ ಇರಮ್ಮ. ನೀವು ಸ್ವಲ್ಪ ಭಯನೇ ಇಲ್ಲ ಅಲ್ಲ ಅವ್ರಿಗೆ? ಅವ್ರನ್ನ ಫೋಕಸ್ ಮಾಡಿ ಅಣ್ಣ. ಫೋಕಸ್ ಮಾಡೋಕ್ಕೆ ಎಲ್ಲಿ ಸಿಗ್ತಾನೆ ಇಲ್ವೇ? ಇದು ಆ ಕಡೆ ತಿರುಗತ್ತೆ ಈಗ. ನಾನು ನೋಡೋದು, ನಂದು ಕರೆಕ್ಟಾಗಿ ಬಂತ. ಹಂಗೆ ಓಡಬಾರ್ದು, ಸುಮ್ಮನೆ ಇರು.
ಸುಮ್ಮನೆ ಇರು, ಕೂತ್ಕೋ ನೀನು ನೀನು ಪಾಡಿ ನೀನು ಕೂತ್ಕೋ. ಹಾಂ ನೋಡಿ, ಈಗ ಆ್ಯಕ್ಚುಲಿ ನಾವು ಥೈಲ್ಯಾಂಡಲ್ಲಿರುವಂಥ ಯಾವ ಐಲ್ಯಾಂಡ್ ಇದು? PP ಐಲ್ಯಾಂಡ್. ಯಾವುದು? PP ಐಲ್ಯಾಂಡ್. PP ಐಲ್ಯಾಂಡ್ ಬಂದಿದ್ದೀವಿ. ಸೊ ಇಲ್ಲಿ ಬೋಟ್ಗಳು, ಪ್ಲೇಸಸ್ಸು ಸಕ್ಕದಾಗಿದೆ ನಿಜವಾಗ್ಲೂ. ಸೊ ಸತ್ಯ ನಿಮ್ಗೆ ಆಗಲ್ಲ ಟ್ಯಾನ್ ಆಗ್ಬಿಡ್ತೀವಿ, ಹೋಗಿ ಒಂದು ಕಡೆ. ಅದಕ್ಕೆ ಸೈಡಲ್ಲಿ ನಿಂತ್ಕೊಂಡಿರೋದು. ಗೈಸ್ ನಾವು ಫೋಟೋ ಕೇಳಿದ್ರೆ ಮಾತ್ರ ಟ್ಯಾನ್ ಆಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈಗಲೂ ಟ್ಯಾನ್ ಹೆಂಡತಿ ಜೊತೆ ಫೋಟೋ ತಗೊಳಕ್ ಮಾತ್ರ ಓಡ್ ಬಂದ್ಬಿಟ್ರು. ಸೊ ಈ ಜಾಗ ಮಾತ್ರ ಸಖತ್ತಾಗಿದೆ, ಬಟ್ ಹೆವಿ ಬಿಸಿಲು ಗೈಸ್, ನಿಜವಾಗ್ಲೂ ಸಖತ್ತು ಟ್ಯಾನ್ ಆಗುತ್ತೆ ಮಾತ್ರ. ನಾನು ಬೆಂಗಳೂರಿಗೆ ಹೋಗೋಷ್ಟೊತ್ತಿಗಂತೂ ಕರಿ ಹೆಗ್ಣ ಆಗೋಗ್ಬಿಟ್ಟಿರ್ತೀನಿ ಅಲ್ವಾ ಯಶೋ? ಮುಂಚೆ ಬೆಳಗಿದ್ರ ಅಯ್ಯೋ ನಿನ್ನ. ಸೊ ಇಲ್ಲಿ ಸ್ವಿಮ್ ಮಾಡೋದಕ್ಕೆ ಕೂಡ ಜಾಗ ಬಿಡ್ತಾರೆ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರು. ಆ್ಯಂಡ್ ಇಲ್ಲಿ ಫೋಟೋ ಶೂಟು ಎಲ್ಲ ನಡೆಯುತ್ತೆ, ಚೆನ್ನಾಗಿದೆ ಪ್ಲೇಸು. ಸೊ ನೀವು ಥೈಲ್ಯಾಂಡಿಗೆ ಬಂದರೆ ಈ ಥರ ಜಾಗನ ಮಿಸ್ ಮಾಡ್ಕೋಬೇಕು. ಬಾಂಗ್ಲಾ ಮಾರ್ಕೆಟ್ ವಾಕಿಂಗ್ ಸ್ಟ್ರೀಟ್ಗೆ ಅಂತ ಬಂದಿದ್ವಿ. ಸೊ ಇಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡ್ತಾ ಇದ್ವಿ. ಈ ನನ್ನ ಮಗ ಕಿತ್ತೋದು, ನನ್ನ ಮಗ ನೋಡ್ರಿ ಏನು ಪರ್ಚೇಸ್ ಮಾಡ್ತಾವೆ. ಏನು ಶಾರ್ಟ್ಸ್ದು ಗ್ಲಾಸ್ ಪರ್ಚೇಸ್ ಮಾಡ್ತೀನಿ. ಇವ್ರು ಏನಂದ್ರು, ನಾನೇ ನಿಂಗೆ ಕೊಡಿಸ್ತೀನಿ ಫುಲ್ಲು. ನಾನು ಕೊಡಿಸ್ತೀನಿ ನಿಂದು ಈ ಥರ ಏನೋ ಒಂದು ಡೀಸೆಂಟಾಗಿ ಕೊಡಿಸ್ತೀನಿ ಅಂತ ಹೇಳಿದೆ. ನಾನು ಇದನ್ನು ಕೊಡಿಸ್ತೀನಿ ಅಂತ ನೋಡಿ, ಹೇಳಿದೆ. ಐ ಲವ್ ಥೈಲ್ಯಾಂಡ್. ಥೈಲ್ಯಾಂಡಲ್ಲಿ ಏನು ಹುಡುಗಿರು ಬಿಕ್ನಿ ಹಾಕೊಂಡಿರ್ತಾರೆ, ಮತ್ತೆ ಶಾರ್ಟ್ಸ್ ಡ್ರಿಂಕಿಂಗ್ ಮಾಡ್ಬೋದು. ಫುಲ್ ಮೆಮೊರಿ ಇದ್ರಲ್ಲಿ ತಾನೇ ಇರುತ್ತೆ. ನಾನೇನೋ ಡೀಸೆಂಟಾಗಿ ಪಾಪ ಈ ಥರ ಆನೆನೋ ಕೋತಿನೋ ಅಲ್ಲ ಕಣ, ಆನೆನೋ ಕೋತಿನೋ ಈ ಥರ ನಾನು ತಗೊಂಡಿದ್ದೀನಿ ನಾನೇ. ನೀವು ಕೊಡಿಸ್ತೀನಿ ಅಂದಿದ್ದಕ್ಕೆ ಅದು ಬರೀ 50 ಬಾತ್ ಹೇಳಿದ್ರಲ್ಲ, ಜಾಸ್ತಿ ಖರ್ಚು ಮಾಡಿಸ್ಬಾರ್ದು ಅಂತ. ಓ ನೀನು ಇದನ್ನು ಕೊಡಿಸು ಅಂತ ಹೇಳಿದ್ನಲ್ಲ. ಹಾಗೆ ಇವರು 50 ಬಾತ್ ಇದು ಕೊಡಿಸ್ತಾರಂತೆ, ನಾನು 500 ಬಾತ್ ಕೊಡಿಸ್ಬೇಕಂತೆ. 500 ಅಲ್ಲ ಅದು, ಇನ್ನೆಷ್ಟು ಅವ್ರು ಅಷ್ಟೇ ಹೇಳಿದ್ದು. ನೀನು ಕೊಡಬೇಕು. 400 ಬಾತ್ ಹೇಳಿದ್ರು. ಹಾಂ ನೀನು ಕೊಡಬೇಕು. ಯಾವ್ದು ಚೆನ್ನಾಗೈತೆ ಗೆಸ್ ಸೆಲೆಕ್ಟ್ ಮಾಡ್ರಿ. ನೋಡೋ ಇದು ಚೆನ್ನಾಗಿದೆ, ನೋಡೋ ಇಲ್ಲಿ ಇಲ್ಲಿ ನೋಡು, ಇದು ಚೆನ್ನಾಗಿದೆ ನೋಡು. ಆಯ್ತು, ಅದು ಕೊಡಿಸ್ತೀರಾ? ಹಾಂ ಇದು ತಗೋ ಕೊಡಿಸ್ತೀನಿ. ಗಿಫ್ಟ್ಗಳನ್ನ ತೊಗೊಂಡ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಇನ್ಸ್ಪೈರ್ ಆಗಿರಬೇಕು. ಇನ್ಸ್ಪೈರ್ ಆಗಿರೋದು ಇದೇನೋ ಇನ್ಸ್ಪೈರ್ಡ್ ಆಗಿ ನೆಕ್ಸ್ಟ್ ಟೈಮ್ ಥೈಲ್ಯಾಂಡ್ ಪಾಪ ಹೋಗ್ಬೇಕು ಒಂಟಿನೂ ನಗ್ತವ್ರೆ ಇನ್ಸ್ಪೈರ್ಡ್ ಆಗಿದೆ ಅಂತ. ನೆಕ್ಸ್ಟ್ ಟೈಮ್ ಥೈಲ್ಯಾಂಡ್ ಇದನ್ನ ಮನೇಲಿ ನೋಡಿ ಗೈಸ್, ನೋಡಿದಾಗೆಲ್ಲ ಥೈಲ್ಯಾಂಡ್ ಹೋಗ್ಬೇಕು. ಏನೇನೆಲ್ಲ ಇದಾವೆ ನೋಡ್ಕೊಳ್ಳಿ ಗೈಸ್. ಥೈಲ್ಯಾಂಡಿಗೆ ಬಂದರೆ ವಿಯರ್ಡ್ ನೋಡಿ. ನಾನು ಆ್ಯಕ್ಚುಲಿ ವೈಟ್ ಆನೆ ತೊಗೊಂಡಿದ್ದೀನಿ, ಜೊತೆಗೆ ಇಲ್ಲಿ ಟೈಗರ್ ಬಾಂಬ್ಸ್ ಥರನೇ ಇನ್ನೂ ಪೇಯ್ನ್ಗೆ ಅಂತ ಬಾಂಬ್ಸ್ ಬರುತ್ತಂತೆ. ಸೊ ಅದು ಬೇಕಾದ್ರೆ ತಗೋಬೋದು. ಏನೇನೋ ಇದೆ ಗೈಸ್ ನೋಡಿದ್ರೆ. ಅಯ್ಯಪ್ಪ, ಏನಾಯ್ತು ಫೈನಲ್ಲು? ಎರಡು ಒಂದೇ ತಗೊಳ್ಳೋದ, ಬೇರೆ ಬೇರೆ ಥರ ತಗೊಳ್ಳೋದ ಜೋಡಿ? ನಂಗೆ ಗೊತ್ತಾಗಲ್ಲಪ್ಪ ಇದ್ರ ಬಗ್ಗೆ. ನಾನು ಸ್ವಲ್ಪ ಟ್ಯೂಬ್ಲೈಟ್ ನೀವು ಇದ್ದೀರಾ ಅಂತ ನಂಗೆ ಹೇಳ್ತಾ ಇರೋದು. ಮೈದನಿಗೆ ತಕ್ಕ ಹೊತ್ತಿಗೆ. ಆಹಾ, ಅಲ್ಲಿ ಏನಪ್ಪ ಐತೆ, ನಾವೇನು ಈ ಥರ ತಗೋತಿದ್ದೀವ, ಶಾರ್ಟ್ಸ್ ತಗೋತಿದ್ದೀವಿ ಅಷ್ಟೇ. ಏನೋ ತಗೊಳ್ರಪ್ಪ. ನೆಕ್ಸ್ಟ್ ಇವ್ರು ಏನು ಗೊತ್ತಾ ನನಗೆ ಕೊಡ್ತಿರೋದು, ನಾನು ಇಲ್ಲಿ ಕಡಿಮೆ ಮಾತಾಡಬೇಕು, ಕಡಿಮೆ ಕೊಡಿ ಅಂತ ಅವ್ರು Bargain ಮಾತಾಡ್ಬೇಕು. ಮಾಡಿಸ್ಬೇಕು. ಅದಕ್ಕೆ ಲಂಚ ಅದು. ಯಾವ ಲಂಚನೂ ಇಲ್ಲ ಎಂಥದ್ದು ಇಲ್ಲ. ಎರಡಲ್ಲ, ನಾನು ಹೇಳಿದ್ದು ಒಂದೇ ಗಿಫ್ಟು. ನೀನು ಎರಡು ಯಾಕೆ ತೊಗೊಂಡೆ? ಅದು ಸೆಟ್ 2 ತಗೋಬೇಕು. ಹಂಗೇನಿಲ್ಲ, ಅದು ಒಂದೇ ತಗೊಳ್ಳೋದು. ನನಗೆ ಗೊತ್ತಿಲ್ಲ. ಎದುರುಗಡೆ ಇರೋರಿಗೆ ಯಾವ್ದ್ರಲ್ಲಿ ಕೊಡ್ಲಿ? ಎದುರುಗಡೆ ಇರೋರಿಗೆ ಸ್ಟೀಲ್ ಗ್ಲಾಸಲ್ಲಿ ಕೊಡು. ಒಂದೇ ಪೀಸ್ ತಗೋಬೇಕಾ? ಹ್ಞೂ, ಆ ಥರ ಕೊಡಿಸ್ತೀರಾ? ಹಾಂ. ಓಹ್, ಡು ಯು ಹ್ಯಾವ್ ಅ ಸ್ಮಾಲ್ ಇನ್ ದಿಸ್? ಸ್ಮಾಲ್ ಸ್ಮಾಲ್. ಯು ಡೋಂಟ್ ಹ್ಯಾವ್ ಅ ಸ್ಮಾಲ್? ಮಾಡ್ತಾ ಇರ್ತಾರೆ ಜೋಡಿ ಇರಬೇಕು. ಜೋಡಿ ಫೈಟಿಂಗ್. ಇವರಿಬ್ರು ಹಿಂಗೆ ನಾವಿಬ್ರು ಕಿತ್ತಾಡೋದು ಬೇಡ. ಅದು ಕೊಟ್ಬಿಟ್ರೆ ಆಮೇಲೆ ಕಿತ್ತಾಡೋದು ಬಿಟ್ಟು. ಇದು ನಾನು ಇದು ನೀವು ಹೇಳಿ. ಒಂದು ಪೀಸ್ ತಗೊಳ್ಳ, ಇಲ್ಲ ಇದೆ 50 2 ತಗೊಳ್ಳ, ಒಂದು ಪೀಸ್ ತಗೋಬೇಕಾ? ಆಯ್ತು ಬಿಡಪ್ಪ, ನೀನು ಕೊಟ್ಟು ಬೇಕಾಗಲ್ಲ. ಈಗ ಇದು ನೀನು ಕೊಡಿಸ್ತಿದ್ಯಲ್ಲ, ನಾನೇ ಕೊಡಿಸ್ತೀನಿ. ಅದು ಕಡಿಮೆ ಮಾಡಿಸ್ತಾ ಇರೋದಕ್ಕದು. ಎಷ್ಟು ಕಡಿಮೆ ಮಾಡಿಸಿ? 100. ಅಲ್ಲಿ 100 ಮಾಡಿಸ್ಬೇಕಂತ. ಹ್ಞೂ, ಮತ್ತೆ ಡಿಸ್ಕೌಂಟ್ ಕೊಡಿಸ್ಬಾರ್ದ? ಅಷ್ಟೇ ಸಾಕು, ಇನ್ನೇನಾದ್ರು ಬೇಕಾ? ನೋಡಿ ಪ್ಲೀಸ್ ಪಾಪ ನಮ್ಮತ್ತಿಗೆ ಏನೋ ತಗ್ಸ್ಕೊತಾನೆ ಇಲ್ಲ. ನಾನು ಹೇಳ್ತೀನಿ ಅದು ತಗ್ಸ್ಕೊಳ್ಳಿ ಇದು ತಗ್ಸ್ಕೊಳ್ಳಿ ಅಂತ. ಈಗ ನಾನು ಏನು ತೊಗೊಂಡಿಲ್ವಲ್ಲ, ಮನೆಗೆ ತಾನೇ ತೊಗೊಂಡಿರೋದು. ಅಲ್ಲಪ್ಪ, ಅವರು ಮನೆಗೆ ತಗೊಳ್ಳೋದು. ನಾನೇ ಬೇರೆ ತೊಗೊಂಡಲ್ವ? ಅದು ನಾನು ತಗೊಂಡಿದ್ದು ನನಗೆ. ಹೌದಾ? ನೀವೇನು ತಗೋತೀರಾ? ನಂಗೇನು ಬೇಡ. ಅವ್ರಿಗೆ ಏನು ಕೊಡಿಸ್ತೀರಾ? ಯಾರಿಗೆ? ಅದಕ್ಕೆಗೆ ಅವ್ನಿಗೆ ಅವಳು ಏನು ಬೇಕೋ ತಗೋತಾಳೆ. ಹಂಗಂತಾರೆ, ಬೆಂಗಳೂರಲ್ಲೇ ಸಿಗುತ್ತೆ ಅಂತ ಅಂದ್ಬಿಡ್ತಾರೆ, ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಗೈಸ್ ನೋಡಿ, ಇವಾಗ ಒಂದು ಬ್ಯಾಗಿಗೆ 8,000 to 9,000 rupees ಅಥವಾ 4,000 rupees ಅಥವಾ 3,500 ಈ ರೇಂಜಲ್ಲಿದ್ದರೆ ಅದು ವರ್ತಿಲ್ಲ ನನಗನ್ಸಿದ್ದು. ನಂಗೆ ಗೊತ್ತಿಲ್ಲ, ಅದು ಬೇಕೇ ಬೇಕು ಅಂದರೆ ತೊಗೊಳ್ಳಿ, ನಾನೇನು ಬೇಡ ಅಂತ ಹೇಳಿದೆ. ಬಟ್ ಐ ಫೆಲ್ಟ್ ವರ್ತಿಲ್ಲ. ಏನೋದು ಏನೇನು ಸಿಕ್ತೋ ಅವನೇ ಹುಡುಕ್ತಾನೆ. ಅಪ್ಪ, ಏನು ಸೌಂಡ್ ಮಾಡುತ್ತೆ ಅಂತ ನೋಡಿದೆ, ತಗೊಳ್ಳೋದು
ನೀನು ಯಾವ ಥರ ಸೌಂಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ? ನಾನು ಅದು ಬೇರೆ ಥರ ಸೌಂಡ್ ಮಾಡುತ್ತೆ ಅನ್ಕೊಂಡೆ. ಹೇಳು ಒಂದೇ ಸೌಂಡ್ ಮಾಡುತ್ತೆ. ಇದಿಷ್ಟರಿಂದ ಟೋಟಲ್ ಬರ್ತಲ್ಲ. I give only 6. This is not 50 baht. ಇದಕ್ಕೆ ವೇರ್ ಇಸ್ ದಟ್ ಕ್ಲಾಸ್? ಇದನ್ನು ಒಂದು ನೋಡ್ರಿ ಅಲ್ಲಿ ಅಲ್ದೂ ಒಂದೊಂದು ಎಂಥ ನನ್ನ ಮಗ ಅಂತಂದ್ರೆ ಛತ್ರಿ this makes that two elephants separate. separate because he is going to pay that and this I have to pay, that's why he is selling separate. Okay. Kiladi, smart. You know Karnataka? ಏನು ನೋಡ್ತಿದ್ಯಾ? How Indian people? Reels ಅಲ್ಲಿ ನೋಡಿದಾರಂತೆ. ವಾವ್, seriously? Oh, that's nice. Oh, that's really nice. ನೋಡಿ ಗೈಸ್, ನಮ್ಮ ರೀಲ್ಸ್ ಥೈಲ್ಯಾಂಡ್ ಅಲ್ಲಿ ಕೂಡ ಫೇಮಸ್. ನೈಸ್. For a tasting. ಹಿಂಗೆ ಟೇಸ್ಟಿಂಗ್ ಕೇಳ್ತಾರೆ. ಪ್ರೈಸ್ ಕೇಳು ಫಸ್ಟ್. ಫ್ಯಾನ್ ಆಗ್ಬಿಟ್ಟು. ನನ್ನ ರೀಲ್ಸ್ ಎಲ್ಲ ಈ ಕಡೆ ದೇಶಕ್ಕೆ ಬರಲ್ಲ. ಬೇರೆ ಯಾವ್ದಾದ್ರು ರೀಲ್ಸ್ ಮಾಡ್ತವ್ರ ಕೇಳು. ಈಗ ನನಗೂ ಅದೇ ಅನ್ಸುತ್ತೆ, ಗೊತ್ತಿಲ್ದಂಗೆ ಯಾವ್ದಾದ್ರು ಬೇರೆ ರೀಲ್ಸ್ ಮಾಡ್ತವ್ರ ರಾತ್ರಿ ಹೊತ್ತು ಅಂತ. 10 baht. ಫಾರ್ ಟೇಸ್ಟಿಂಗ್. Tasting also 10 baht. That he will pay. This guy will pay. ಅದೆಲ್ಲ ಆರಾಮಾಗಿ ಪೇ ಮಾಡ್ತಾರ ಅವನು. ಡ್ಯಾನ್ಸ್ ಕ್ಲಿಯರ್. ಕ್ಯಾನ್ಸ್ ಕ್ಲಿಯರ್. ಅದೊಂದು 40. We want like this. ದಸರಾ ಆನೆ, ಲೈಕ್ ದಸರಾ ಆನೆ ವಿ ವಾಂಟ್. ನಮ್ಮ ಮೈಸೂರಿಗೆ ಹೋದ್ರೇನೆ ಇನ್ನು ಚೆನ್ನಾಗಿರೋದು ಸಿಗುತ್ತೆ. ಅಲ್ವಾ? ಬಟ್ ದಸರಾ ಮೆಟಲ್ ಇದು ನೆನೆ ಅಲ್ಲಿ ನಾವು ಎಲಿಫೆಂಟ್ ಸಫಾರಿ ಮಾಡಿದ್ವಿ, ಅದ್ರ ಮೇಲೆ ಹೋದಾಗಿಂದ ಆನೆ ತಗೋಬೇಕು ಅಂತ ಅನಿಸ್ತಿತ್ತು ನನಗೆ. ಆನೆ ನೋಡಿದಾಗೆಲ್ಲ ಸಫಾರಿ ಮಾಡಿದ್ ನೆನ್ಪು ಬರ್ಬೇಕು ಅಂತ. ಓ, ಅದೇ ನೋಡೋಣ ಬನ್ನಿ. ಕಲರ್ Make it 5 ಬೋತ್ ಆರ್ ಡಿಫ್ರೆಂಟ್ You want same? ಇದನ್ನೇ ಕಡಿಮೆ ಫೈನಲ್ ವಿ ಪರ್ಚೇಸ್ ದಿಸ್ ಮಚ್. ಸಾಕು, ನಾನು ಇಂಗ್ಲೀಷ್ ಆಫ್ ಮಾಡಿದೆ. ಇದನ್ನೇ ಹಾಕೊಂಡು ಅಣ್ಣ ಕ್ಯಾಂಡಿ ತಗೊಳ್ಳೋದ? ಚೆನ್ನಾಗಿದೆ. ನಿಮ್ಮ ಮನೆ ಹತ್ರ ಇರೋ ಮಕ್ಳಿಗೆಲ್ಲ ಕೊಡಕ್ಕೆ. ನಮ್ಮ ಮನೆ ಹತ್ರ ಯಾವ ಮಕ್ಕಳು ಇಲ್ಲ, ಯಾರು ಕೊಡೋದಿಲ್ಲ ಮೇಡಮ್. ಬೇಕು ಅಂದ್ರೆ ನಿನ್ನ ಮಕ್ಳು ಕೊಡಕ್ ಬೇಕಾಗುತ್ತೆ. ನಮ್ಗಿನ್ನೂ ಮಕ್ಕಳಾಗಿಲ್ಲ, ಬೇಡ. ನೋ ಫಾರ್ ಫ್ರೀ, ಫುಲ್ ತಗೊಳ್ಳಿ 100 baht. 10 baht. ಫ್ರೀ ಕೊಟ್ಟಿದ್ದು ಎಲ್ಲ ಮಿಕ್ಸ್ ಇರೋದು ಐತೆ, ಬೇಕಿದ್ರೆ ತಗೊಳ್ಳಿ. ನಂಗೆ ಬೇಡ. ನಿಮ್ಮ ಮನೆ ಹತ್ರ ಮಕ್ಳು ತಗೊಳ್ರಿ. ನಮ್ಮ ಮನೆ ಹತ್ರ ಮಕ್ಕಳಿದ್ರು ನಂಗೆ ಬೇಡ. ನಮ್ಮ ಮನೆ ಹತ್ರ ಮಕ್ಳಿದ್ರೆ ನಾನು ತಗೊಳ್ತಾ ಇದ್ದೆ. ಏನು ನಮ್ಮ ಮನೆ ಹತ್ರ ಕೇಳಿಸ್ಲಿಲ್ಲ? ನಮ್ಮ ಮನೆ ಹತ್ರ ನಮ್ಮ ಮಕ್ಳಿದ್ರೆ ತಗೊಳ್ತಾ ಇದ್ದೆ. ನಿಮ್ಮ ಮಕ್ಳ ಮಕ್ಕಳು ನಮ್ಮ ಮಕ್ಕಳಲ್ಲ. ಪೇ ಮಾಡಿ. ಒಳಗಡೆ ಹಾಕ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಕೊಡ್ರಿ. ಏನು ಇಂಗ್ಲೀಷ್ ಮಾತಾಡ್ತಾರೆ? ಕನ್ನಡದಲ್ಲಿ ಹೇಳ್ತಿರೋದು, ನಾನು ಇಂಗ್ಲೀಷಲ್ಲ. ಅವ್ರಿಗೆ ಕನ್ನಡ ಬರೋದೇ ಇಲ್ವಲ್ಲ. ನಾನು ಆ್ಯಕ್ಷನ್ ಮಾಡೋದೇ ಗೊತ್ತಾಗುತ್ತೆ ಅವ್ರಿಗೆ. ನಾವು ಬೇರೆ ದೇಶಕ್ಕೆ ಬಂದರೂ ಇಂಗ್ಲೀಷ್ ಮಾತಾಡಲ್ಲ, ಯಾಕೆ ನಮ್ಗೆ ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್ ಮಾತಾಡಲ್ಲ ಅನ್ಸಲಿ. ಸೊ ಇವಾಗ ನಮ್ಮ ಥೈಲ್ಯಾಂಡ್ ಲಾಸ್ಟ್ ಡೇನಲ್ಲಿ ಇವತ್ತು ಡಾಲ್ಫಿನ್ ಶೋ ಇದೆ. ಸೊ ಅದನ್ನ ನೋಡೋದಕ್ಕೆ ಬಂದಿದ್ದೀವಿ. ಅದು ಶೋ ಹೆಂಗಿರುತ್ತೆ ಅಂತ ಕೂಡ ಇದರಲ್ಲಿ ತೋರಿಸ್ತೀವಿ. ಆ್ಯಂಡ್ ಮೋರ್ ಎವರ್ ಓವರ್ ಆಲ್ ಟ್ರಿಪ್ ಓಕೆ, ನಮಗೆ ಓಕೆ ಅಂತ ಅನಿಸ್ತು. ನಿಮಗೂ ಕೂಡ ಏನಾದರೂ ಪ್ಯಾಕೇಜಲ್ಲಿ ಒಂದು ಲೋ ಬಜೆಟಲ್ಲಿ ಒಂದು ಇನ್ನೇನು ಹೇಳ್ಬೋದು, ಬಜೆಟ್ ಫ್ರೆಂಡ್ಲಿ ಬಜೆಟಲ್ಲಿ ಬರಬೇಕು ಅಂತ ಇದ್ದರೆ, ಹಾಂ, ಲಕ್ಸುರಿಯಾಗಿ ಹೋಗಬೇಕು ಅಂತಂದರೆ ಸ್ವಲ್ಪ ಬಜೆಟ್ ಜಾಸ್ತಿ ಕೊಟ್ಟು ಹೋಗಬೇಕು. ಲೋ ಬಜೆಟಲ್ಲಿ ಬಂದರೆ ಓಕೆ ಅಂತ ಫೀಲ್ ಆಯಿತು ನಮಗೆ. ಸೊ ನಿಮಗೂ ಕೂಡ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಡಾಲ್ಫಿನ್ ಶೋ ಇದೆ, ಬನ್ನಿ ನೋಡಿ.
ಗೈಸ್ ನಾನು ನಮ್ಮ ಅಪ್ಪನಿಗೆ ಅಂತ ಬ್ಲ್ಯಾಕ್ ಲೇಬಲ್ ತಗೊಂಡಿದ್ದೀನಿ 2 ಲೀಟರ್ಸು. ಇದಕ್ಕೆ ಆಲ್ಮೋಸ್ಟ್ ಇಂಡಿಯನ್ ರುಪೀಸಲ್ಲಿ 8,500 ಯಾವುದು ಕನ್ವರ್ಜೇಷನ್ ಚಾರ್ಜ್ ಅದು ಸೇರಿ 8,800 ರೂಪಾಯಿ ಅನ್ಕೊಳ್ಳಿ. ಅಲ್ಲ ನಿಜ ಹೇಳು, ಅದು ನಿಮ್ಮ ಡ್ಯಾಡಿಗ ನಿನಗ ಸೈಡಲ್ಲಿ 2 ಲೀಟ್ರ್ ಅಲ್ವಾ, ಒಂದೂವರೆ ಲೀಟ್ರ್ ನಮ್ಮ ಅಪ್ಪನಿಗೆ 2 ಲೀಟ್ರ್ ನನಗೆ. ಸುಳ್ಳು ಸುಳ್ಳು. ಇಂಥ ಚಿಕ್ಕ ಹುಡುಗನೇ ಎಣ್ಣೆ ತಗೊಂಡಿದ್ದೀನಿ. ಬಟ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಯಾರು ಇದನ್ನು ಸೀರಿಯಸ್ ಆಗಿ ತಗೋಬೇಡಿ. ಇವ್ರು ನೋಡಿ ಇನ್ನು ಕಿಂಡರ್ ಜಾಯಿ ಈ ಚಾಕ್ಲೇಟ್ಗಳು ಮದುವೆ ಆಗಿ 6 ತಿಂಗಳಾಗಿದ್ರು ಇನ್ನೂ ಚೈಲ್ಡ್ ಬುದ್ಧಿ ಬಿಟ್ಟಿಲ್ಲ. ಚಾಕ್ಲೇಟ್ ಗೊತ್ತಾಗುತ್ತವ್ರೆ ಮನೆಯವ್ರಿಗೆ ಕಣೋದು. ಈ ಚಾಕ್ಲೇಟ್ ತಗೊಳ್ಳೋ ದುಡ್ಡಲ್ಲಿ ಎಣ್ಣೆ ತಗೊಂಡಿರೋ ಮನೆಯವರೆಲ್ಲ ಒಂದೇ ಸಲ ಸ್ವಲ್ಪ ಕೊಡ್ಬಿಟ್ಟು ಚಾಕ್ಲೇಟ್ ಅಂತೆ ಚಾಕ್ಲೇಟು. ಚೆನ್ನಾಗಿದೆ ನಟ್ಸ್, ಚೆನ್ನಾಗಿದೆ. ಎಂಟೋರ್ ಜೊತೆ ಥೈಲ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಥೈಲ್ಯಾಂಡ್ ನೀನು ಯಾವ ರೇಂಜಿಗೆ ಎಂಜಾಯ್ ಮಾಡಿದ್ದೀನಿ ಅಂತ. ವೆಜ್ಜಲ್ಲಿ ಎಂಜಾಯ್ ಮಾಡಿದ್ಯಾ? ಚೆನ್ನಾಗೈತೆ ನಿನ್ನ ಪಾಡಿಗೆ ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ. ಆಯ್ತು ತಗೊಳ್ರಿ, ಕಿಂಡರ್ ಜಾಯ್ ತಗೊಳ್ರಿ. ಇರೋ ಪಿಜ್ಜಾ ಹೊಸದಾಗಿದೆ. ಸರಿ, ಕಿಟ್ಕ್ಯಾಟು ಸಕ್ಕತ್ತಾಗಿರ್ತೀವಿ, ತಗೊಳ್ಳಿ ಬೇಗ. ಅಲ್ಲ ಇಂಡಿಯಾದಲ್ಲಿ ಈ ಫ್ಲೇವರ್ ಇರಲ್ಲ ಅಂತ ಯೋಚನೆ ಮಾಡಿ. ಇದು ಚಾಕ್ಲೇಟ್ ಒಳಗಡೆ ಎಣ್ಣೆ ಇರುತ್ತೆ. ಅದು ಇಲ್ಲಿ ಸಿಗಲ್ಲ. ಅದು ಇಂಡಿಯನ್ ಬ್ಯೂಟಿ ಫ್ರೀಲ್ಸ್ ಇರುತ್ತೆ, ಅದನ್ನಾದ್ರೂ ತಗೊಳ್ಳಿ, ಮರ್ಯಾದೆ ಉಳಿಯುತ್ತೆ. ಇವನು ಏನು ಇರೋ ಬರೋ ಮರ್ಯಾದೆ ಕಳಿಕಲ್ಲ ನಮ್ಮಲ್ಲಿ. ಅಲ್ಲ ಮನೆಯವ್ರಿಗೆ ಈಗ ನೋಡು, ಇದು ಅಮ್ಮಂಗೆ, ಇದು ಸೋನುಂಗೆ, ಇದು ಐಶ್ವರ್ಯ, ಇದು ಪದ್ಮಕ್ಕಂಗೆ. ಸರಿ ಸರಿ ಆಯ್ತು. ಅವರೆಲ್ಲ ಎಣ್ಣೆ ಇವ್ರಿಗೆ ಅವ್ರಿಗೆ ಏನು ಬೇಕು ತಗೊಳ್ಳಿ ಅಂತ ಹೇಳಿದ್ದೀನಿ. ಅಲ್ಲಿ ಬನ್ನಿ, ಕಾಸ್ಟ್ಲಿ ಎಣ್ಣೆ ತಗೋಣ. ನೀವು ಕುಡಿಬೇಡಿ, ನನಗೆ ಕೊಟ್ಬಿಡಿ, ನಿಮಗೆ ಚಾಕ್ಲೇಟ್ ಕೊಡ್ತೀನಿ ನಾನು. ಅದೇನಾದ್ರು ಆಗಲಿ ಲೇಟ್ ಚಾಕ್ಲೇಟ್ ತಗೊಂಡು ಚಾಕ್ಲೇಟ್ ಅದು ಚೆನ್ನಾಗಿರುತ್ತೆ. ತಗೊಳ್ಳಿ, ನಾನು ಕೊಡಿಸಿ. ನೀನು ಚಾಕ್ಲೇಟ್ ತಿನ್ನಲ್ಲ ತಾನೆ, ಮತ್ತೆ ಕೇಳ್ತಿದ್ಯಾ? ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ಚೇಂಜ್ ಮಾಡಿಸ್ಕೊಂಡ್ಬಿಡ್ತೀಯಾ? ಅಂತಂದ್ರೆ ಅಟ್ಲೀಸ್ಟ್ ಮನೆಯವ್ರು ತಿಂತಾರೆ. ಇದು ಅವ್ರ ಅಪ್ಪನ ಮೇಲೆ ಇರೋ ಪ್ರೀತಿ. ಹೌದು, ನಿಮ್ಮ ಮಮ್ಮಿಗೆ ಏನು ತಗೊಂಡೆ? ನಮ್ಮ ಮಮ್ಮಿಗೂ ಎಣ್ಣೆ ಕೊಡಿಸಿ. ನಮ್ಮ ಮಮ್ಮಿಗೆ ಏನು ತಗೊಂಡಿರ ಪಾಪ, ಅದೊಂದು ಏನು ಟೈಗರ್ ಬಾಂಬು ಅದೊಂದೇ ತಗೊಂಡಿರೋದು, ಇನ್ನೇನು ತಗೊಂಡಿಲ್ಲ. ನಾನು ತೊಗೊಂಡಿದ್ದೆ ನಮ್ಮ ಮಮ್ಮಿಗೆ ಟೈಗರ್ ಬಾಂಬ್. ಸೊ ಅದೇ ಇಲ್ಲಿಗೆ ಬಂದಮೇಲೆ ಇಷ್ಟು ಪರ್ಚೇಸ್ ಮಾಡಿದ್ದೀವಿ ಅಷ್ಟೇ. ಗೈಸ್ ಇವರು ಹನಿಮೂನ್ಗೆ ಅಂತ ಬಾಲಿಗೆ ಹೋದಾಗ ನನಗೇನು ತಂದಿಲ್ಲ, ಒಂದು ಎಣ್ಣೆನೂ ತಂದಿಲ್ಲ. ಏನು ತಂದಿದ್ರಿ? ಒಂದು ಕೀ ಬಂದು ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟು ಅಂತೆ ತಂದಿದ್ವಿ ತಾನೆ. 2 ಆನೆ ಮರಿ ತಂದು ಅದು ಬಾಲಿ ಎಲ್ಲ ತಂದಿದ್ದು ಆನೆ ಮರಿ ತಂದಿಲ್ಲ. ತಂದಿದ್ದು ಆನೆ ಮರಿ, ಒಂದು ಕಿಚನ್ ಅಷ್ಟೇ ತಂದಿದ್ದು ನೀವು. ಅಲ್ಲ ನಾವು ಹೋಗಿದ್ದು ಹನಿಮೂನ್ಗೆ, ನಿನಗೆ ಗಿಫ್ಟ್ ತರಕ ಹೋಗಿದ್ದು. ನನಗೂ ಅಷ್ಟು ಏನು ನಿನ್ಗೆ ಏನು ಬೇಕು ಅಂತ ತಗೊಂಡಿಲ್ಲ. ನಾನು ಎಲ್ಲೂ ನಿಮ್ಮನ್ನ ಬಿಟ್ಟು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಲ್ಲ, ಜೊತೆಗೆ ಹೋಗ್ತೀವಲ್ಲ, ನಿನ್ನ ಬಿಟ್ಟು ಹೋಗಕ್ಕೆ ತಂದು ಕೊಡ್ತೀನಿ. ನೋಡ್ರಿ, ಹಿಂಗೆ ನಮ್ಮ ಬಿಟ್ಟು ಹೋದಾಗ ನಮ್ಮ ನೆನಪೇ ಇರಲ್ಲ ಅವನಿಗೆ. ಬನ್ನಿ ಆಯ್ತು, ಹೋಗೋಣ, ಲೇಟ್ ಆಗುತ್ತೆ. ಬಾಯ್. ಮಾಡ್ತೀವಿ.